ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಾವೇರಿ ಜಿಲ್ಲಾ ಘಟಕದ ವತಿಯಿಂದ ಸೋಮವಾರ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಅಕ್ರಮ ಪಡಿತರ ಅಕ್ಕಿ ಸಾಗಾಟವನ್ನು ತಕ್ಷಣ ತಡೆಗಟ್ಟುವಂತೆ ಹಾಗೂ ಪತ್ರಕರ್ತರ ಮೇಲಿನ ಹಲ್ಲೆಗಳನ್ನು ನಿಲ್ಲಿಸಿ ಸೂಕ್ತ ರಕ್ಷಣೆ ಒದಗಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗಿದೆ. ಈ ವೇಳೆ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಧಿಕಾರಿಗಳಿಗೆ ಪ್ರತ್ಯೇಕ ಮನವಿ ಪತ್ರ ಸಲ್ಲಿಸಲಾಗಿದೆ. ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್, ರಾಜ್ಯದ ವಿವಿಧ ಭಾಗಗಳಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನು ಸಂಗ್ರಹಿಸಿ ಹೊರ ರಾಜ್ಯಗಳು ಹಾಗೂ ಹುಬ್ಬಳ್ಳಿ ಸೇರಿ ವಿವಿಧ ಜಿಲ್ಲೆಗಳಿಗೆ ಸಾಗಾಟ ಮಾಡುತ್ತಿರುವ ದಂಧೆ ನಿರಂತರವಾಗಿ ನಡೀತಾ ಇದೆ. ಈ ಅಕ್ರಮ ಚಟುವಟಿಕೆಗಳನ್ನು ಬಯಲಿಗೆಳೆಯುವ ಉದ್ದೇಶದಿಂದಾಗಿ ಸುದ್ದಿ ಸಂಗ್ರಹಿಸುವ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸುವುದು, ಬೆದರಿಕೆ ಹಾಕುವುದು ಹಾಗೂ ಸುಳ್ಳು ಪ್ರಕರಣಗಳನ್ನು ದಾಖಲಿಸುವ ಘಟನೆಗಳು ಹೆಚ್ಚಾಗುತ್ತಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದಿದ್ದಾರೆ. ಪತ್ರಕರ್ತರು ಸಮಾಜದ ಹಿತದೃಷ್ಟಿಯಿಂದಾಗಿ ತಮ್ಮ ವೃತ್ತಿ ಧರ್ಮವನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಿದ್ದಾರೆ. ಆದರೂ ಅವರ ಸುರಕ್ಷತೆಯನ್ನ ಖಚಿತಪಡಿಸದೇ ಇರುವುದು ಹಾಗೂ ಅಕ್ರಮ ದಂಧೆಗಳ ವಿರುದ್ಧ ಪರಿಣಾಮಕಾರಿ ಕ್ರಮ ಕೈಗೊಳ್ಳದಿರುವುದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುತ್ತೆ ಎಂದಿದ್ದಾರೆ. ಅಕ್ರಮ ಪಡಿತರ ಅಕ್ಕಿ ಸಾಗಾಟವನ್ನ ತಕ್ಷಣವೇ ತಡೆಗಟ್ಟಬೇಕು. ಪತ್ರಕರ್ತರ ಮೇಲೆ ಯಾವುದೇ ರೀತಿಯ ಹಲ್ಲೆ, ಬೆದರಿಕೆ ಅಥವಾ ಸುಳ್ಳು ಪ್ರಕರಣಗಳು ನಡೆದರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನೇ ನೇರ ಹೊಣೆಗಾರರನ್ನಾಗಿ ಪರಿಗಣಿಸಬೇಕಾಗುತ್ತೆ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಏನಾಗಿತ್ತಂದ್ರೆ 7/6/2026 ನಾವು ಈವ್ನಿಂಗ್ ಆಗಿದ್ದು ಸಾಯಂಕಾಲ ನಾವು ಇಲ್ಲಿ ಹಾವೇರಿಯಾಗ ಆಲ್ರೆಡಿ ನಾವು ಮತ್ತು ನಮ್ಮ ಇನ್ನೊಬ್ಬರು ಸಂಜೀವಾನಿ ರಿಪೋರ್ಟರ್ ಅಂತಂದ್ರೆ ನಾವು ಇಲ್ಲಿ ನಿಂತಿದ್ವಿ. ನಿಂತು ಇದು ಮಾಡ್ಬೇಕಾದ್ರೆ ನಮಗೊಂದು ಫೋನ್ ಬರ್ತೈತಿ. ನೂತನ ಜಿಲ್ಲಾಧ್ಯಕ್ಷರಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರು ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೋಸ್ಕರ ಏನೋ ನಿಮ್ಗೆ ಒಂದು ಸಣ್ಣದ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡೇವಿ ಬರ್ರಿ ಅಂತಂದೇಳಿ ಸವಣೂರಿಗೆ ಕರೀತಾರೆ, ಆಹ್ವಾನ ಕೊಡ್ತಾರೆ. ಅವಾಗ ನಾವು ಹೋಗಿ ಸವಣೂರಿನಾಗ ಹೋಗಿ ಉಡುಪಿ ಹೋಟೆಲ್ನಾಗ ಕುಂತಿರ್ತೀವಿ. ಉಡುಪಿ ಹೋಟೆಲ್ನಾಗ ಕುಂತಾಗ ನನಗೆ ಒಂದು ಮುನ್ನಾಗೌಡಿಗಿರಿ ಇವರು ಫೋನ್ ಮಾಡಿ ಸರ್ ಎಲ್ಲಿದ್ರೆ ಇಲ್ಲಿ ಉಡುಪಿ ಹೋಟೆಲ್ ಹಿಂಗಿದ್ದೀರಿ ಅಂತಂದಾಗ ಇವರು ಬರ್ತಾರೆ ನಮ್ಮ ಹತ್ರ. ಬಂದಾಗ ನಿಂದಿರ್ತೇವೆ. ನಿಂತಾದ ಮೇಲೆ ಒಬ್ರು ಏನು ಮಾಡ್ತಾರೆ, XYZ ಒಬ್ರು ಗಾಡಿ ಹಿಡಿತಾರೆ. ಒಂದೇನೋ ಪಡಿತರ ಅಕ್ಕಿ ಕಾಳ ಸಾಗಾಣಿಕೆ ನಡೀತಾ ಇರ್ತದಂತೆ. ಅದು ಸಂಬಂಧಪಟ್ಟಂಗೆ ಅವ್ರು ಏನು ಮಾಡ್ತಾರೆ, ಮುನ್ನಾಗೌಡಿಗಿರಿ ಅವರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ಏನು ಹೇಳ್ತಾರೆ, ಸರ್ ಈ ಥರ ಹಿಂಗೆ ಅಕ್ಕಿ ಗಾಡಿ ಇದ್ದೀವಿ, ಸ್ಪಾಟಲ್ಲಿ ಕೂಡ ಪೊಲೀಸರು ಕೂಡ ಬಂದಾರ, ಅದಕ್ಕೋಸ್ಕರ ನೀವು ಬರಬೇಕಂತಂದು ಮುನ್ನಾಗೌಡಿಗಿರಿ ಕರೀತಾರೆ. ಮುನ್ನಾಗೌಡಿಗಿರಿ ಏನು ಮಾಡ್ತಾರೆ, ನನಗೂ ಹೇಳ್ತಾರೆ, ಇಲ್ರಿ ಸರ್ ಮತ್ತೆ ಹಿಂಗೆ ಹಿಡ್ದಾರಂತ ನೀವು ಬರ್ರಿ ಅಂತಂದು. ಇಲ್ಪ ನಾನು ಸ್ವಲ್ಪ ಬೇರೆ ಕೆಲಸ ಐತಿ, ನೀವು ಹೋಗ್ರಿ ಅಂತ ಅವ್ರಿಗೆ ಕಳಿಸ್ತಾರೆ. ಕಳಿಸಾದ್ಮೇಲೆ ಏನಾಗುತ್ತೆ, ಅಲ್ಲಿ ಏನಾಗುತ್ತೆ, ಪೊಲೀಸ್ರಿಗೆ ಅವ್ರಿಗೆ ವಾಗ್ವಾದ ಆಗ್ತಿರ್ತೈತಿ. ಅಂಥವತ್ತೆ ಇವ್ರು ಏನು ಮಾಡ್ತಾರೆ, ನನಗೆ ಫೋನ್ ಹಚ್ತಾರೆ, ಸರ್ ಇಲ್ಲ ಈ ಥರ ಪೊಲೀಸ್ರಿಗೆ ಅವ್ರಿಗೆ ವಾಗ್ವಾದ ಆಗತ್ತೈತಿ, ಸ್ವಲ್ಪ ನೀವು ಏನಾದರೂ ಬರ್ಬೇಕು ಅಂತಂದು ಹೇಳ್ತಾರೆ. ಅವಾಗ ನಾ ಏನು ಮಾಡ್ತೇನೆ, ತತ್ಕ್ಷಣ ಏನು ಮಾಡ್ತೀನಿ, ನಮ್ಮ ಇನ್ನೊಬ್ಬರನ್ನ ಸಿಬ್ಬಂದಿ ಕರ್ಕೊಂಡು ನಾವೇನು ಮಾಡ್ತೀವಿ, ಅಲ್ಲಿ ಸ್ಪಾಟ್ಗೆ ಹೋಗಿ ಏನಾಗೈತಿ ಏನಿಲ್ಲ ಅಂತಂದರೆ ವಿಡಿಯೋ ಮಾಡ್ಕೋತೀವಿ. ವಿಡಿಯೋ ಮಾಡಿಂದ ಅದಕ್ಕೆ ಗಾಡಿಗೆ ಯಾವುದೇ ರೀತಿ ನಂಬರ್ ಪ್ಲೇಟ್ ಇರೋಂಗಿಲ್ಲ, ವಿತೌಟ್ ನಂಬರ್ ಪ್ಲೇಟಿಂದ ಗಾಡಿ ಹೊಡಿತಿರ್ತಾರೆ. ಅದಕ್ಕೋಸ್ಕರ ನಾವು ಪೊಲೀಸರನ್ನ ಪ್ರಶ್ನೆ ಮಾಡ್ತೀವಿ, ಅಲ್ಲ ಸರ ಈ ಥರ ನಂಬರ್ ಪ್ಲೇಟ್ ಇಲ್ಲ ಹೊಡಿತಾರೆ, ಯಾರ್ಯಾರು ಗುದ್ಕೊಂಡವ್ರು ಯಾರು ಮನೆ ಯಾರು ಕ್ವೆಶನ್ ಮಾಡ್ತಾ ಹೊತ್ತು ಅಕ್ರಮ ಪಡಿತರ ಸಾಗಾಟ ಮಾಡ್ತಕ್ಕಂಥ ದಂಧೆಗೋರು ಬರ್ತಾರೆ. ಅಲ್ಲಿ ಸ್ಪಾಟಿಗೆ ಬಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ಇದು ಮಾಡ್ತೀವಿ, ನಾನು ಅವ್ರಿಗೆ ಮಾತಾಡ್ತೇನೆ, MLA ಮಾತಾಡ್ತಾರೆ, ಅವ್ರು ಮಾತಾಡ್ತೇವೆ ಅನ್ನೋದು ಅವ್ರು ಮಾತಾಡಿದಾಗ ಏನಾಗುತ್ತೆ, ನಾನು ಅವಾಗ ಏನು ಮಾಡ್ತೇನೆ, ವಿಡಿಯೋ ಮಾಡೋಕ್ಕೆ ಮುಂದಾಗ್ತೇನೆ. ಮುಂದಾದಾಗ ಏನು ಮಾಡ್ತಾರೆ, ಸಡನ್ನಾಗಿ ಫೋನ್ ಹೊಡಿತಾರೆ. ಏಕಾಏಕಿ ಏನು ಮಾಡ್ತಾರೆ, ನಮ್ಮ ಹಲ್ಲೆ ಮಾಡಿ ಆದ ತಕ್ಷಣ ಈಗ ಮಾರಕಾಸ್ತ್ರಗಳನ್ನ ಕಲ್ಲು, ಬಡಿಗಿ, ರಾಡ್ ಗಿಡ ತೊಗೊಂಡು ಹಲ್ಲೆ ಮಾಡ್ತಾರೆ. ಅದು ಸಂಬಂಧಪಟ್ಟಂಗೆ ವಿಡಿಯೋನೂ ಎಲ್ಲ ನ್ಯೂಸು ಮಾಡೈತಿ. ಅದಕ್ಕೆ ಸಂಬಂಧಪಟ್ಟಂಗೆ ಏನೈತಿ, ನ್ಯೂಸು ಆಗಿದ್ದಾವೆ. ಆಮೇಲೆ ಇದೆಲ್ಲ ಆದ ತಕ್ಷಣ ಏನಾಗುತ್ತೆ, ಕೊಳ್ಳಲಿರ್ತಕ್ಕಂಥ ಗೋಲ್ಡ್ ಚೈನು ಕೂಡ ನನಗೆ ಮಿಸ್ ಆಗುತ್ತೆ, ಜಗತ್ತಿನ ಹರ್ಕೊಂಡು ಹೋಗ್ತಾರೆ. ಅದು ವಿಡಿಯೋದಲ್ಲೂ ಕೂಡ ಅವರು ಬಂದಿರತಕ್ಕಂಥವ್ರು ಮೈನುದ್ದೀನ್ ಅಬ್ದುಲ್ ವಹೀದ್ ಕತೀಬ್ ಅಂತಂದೇಳಿ, ಆಮೇಲೆ ಶಾಬೀರ್ ಅಹಮದ್ ದೊಡ್ಡಮನಿ, ಅಭಿಷೇಕ್ ಗುಳ್ಳಣ್ಣವರು, ಆಮೇಲೆ ಇನ್ನೂ ಈ ಥರ ಒಂದು 10-15 ಮಂದಿ ಅದಾರ. ಅವ್ರ ಹೆಸರು ನನಗೆ ಸ್ಪೆಸಿಫಿಕ್ಕಾಗಿ ಗೊತ್ತಿಲ್ಲ, ಒಂದು 10-15 ಮಂದಿ ಅದಾರ. ವಿಡಿಯೋದಲ್ಲಿ ಎಲ್ಲನೂ ಕ್ಲೀನಾಗಿ ಐತಿ. ಆಮೇಲೆ ಅದರಲ್ಲಿ ಕೆಲವೊಂದಿಷ್ಟು ಮೈನವರು ಇರ್ಬೋದು, ಯಾಕಂದರೆ ಏಜ್ ಆಗಿಲ್ಲ, ಸಣ್ಣ ಹುಡುಗರು ಪಾಪ ನಶೆದಾಗ ಬಂದು ಏನೋ ಮಾಡ್ತಾರೆ. ಈ ಥರ ಎಲ್ಲ ಏನಾಗಿದೆ ಅಂದರೆ, ಲಾ ಆ್ಯಂಡ್ ಆರ್ಡರ್ ಏನಾಗಿದೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗ್ಬಿಟ್ಟೈತಿ. ಅದರಲ್ಲಿ ಹೇಳೋರಿಲ್ಲ ಕೇಳೋಲ್ಲ. ಒಬ್ಬ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಇರೋದ ಒಬ್ಬ ಕಾರ್ಯನಿರತ ಪತ್ರಕರ್ತರ ಮೇಲೆ ಈ ಥರ ಹಲ್ಲೆ ಮಾಡ್ತಾರಂದ್ರೆ ಇದು ಅತ್ಯಂತ ಶೋಚನೀಯ ಸ್ಥಿತಿಗೆ ಬಂದು ತಲುಪೈತಿ ಅಂತಂದೇಳಿ ಈ ಒಂದು ಇದರಲ್ಲಿ ಹೇಳ್ತಾ ಇದ್ದಾರೆ. ಪೊಲೀಸರು ಇದ್ರಿ ಹೋಮ್ಗಾರ್ಡ್ ಇದಾರ. ಸವಣೂರು ಪೊಲೀಸ್ ಠಾಣೆಯಲ್ಲಿ ಒಬ್ಬರು ಸಿಬ್ಬಂದಿ ಮಾಗೋಡ್ ಅಂತಂದು ASI ಅವರು ಇದ್ದಾರೆ, ಮತ್ತೊಬ್ಬರು ಹೋಮ್ಗಾರ್ಡ್ ಇದ್ರು ಸ್ಪಾಟ್ನಲ್ಲಿ. ಅಲ್ಲಿದ್ದು ಕೂಡ ಅವ್ರ ಎದುರುಗಡೆನೇ ಈ ಥರ ಹಲ್ಲೆ ಆಗುತ್ತಾ ಇದ್ರು, ಅವರು ಸುಮ್ಮನೆ ನಿಂತಿದ್ರು. ಅವ್ರು ಯಾರು ತಮ್ಮ ಸಿಬ್ಬಂದಿ 112ಗೆ ಮತ್ತಿಲ್ಲ ತಮ್ಮ ಸಿಬ್ಬಂದಿಗೆ ಯಾರಿಗೂ ಕಾಲ್ ಮಾಡಲಿಲ್ಲ. ಅವರು 112ಗೆ ಆಲ್ರೆಡಿ ಅಲ್ಲಿ ಏನು ಗಾಡಿ ತರಬಿದ್ರಲ್ರಿ, ಅವ್ರು 112 ಫೋನ್ ಮಾಡಿದಾರ. ಅದನ್ನ ಬೇಕಾದ್ರೆ ನೀವು ಎನ್ಕ್ವೈರಿಗೆ ಪೊಲೀಸರ ಮೇಲೆ ಹಲ್ಲೆ ಆಗಿದೆ. ಅವ್ರಿಗೂ ಕೂಡ ಏನಂದ್ರೆ ನಾವು ಸರ್ ಹಿಂಗಾಗೈತಿ ಹಿಂಗಿಲ್ಲ ಅಂತಂದು ಇದು ಮಾಡಿದ್ರೆ ಅವರು ಒಂದು 353ನ ಅವ್ರ ವಿರುದ್ಧ ಏನೈತಿ ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತು ಅದು ಅಕ್ಕಿ ಗಾಡಿಗೆ ಸಂಬಂಧಪಟ್ಟಂಗೆ EC ಆ್ಯಕ್ಟ್, ಎಸೆನ್ಷಿಯಲ್ ಗೂಡ್ಸ್ ಆ್ಯಕ್ಟ್ ಪ್ರಕಾರ ಅದನ್ನು ಏನೈತಿ FR ಮಾಡ್ಕೊಂಡಿದ್ದಾರೆ.
ನಾವೇನಾಗಿದೆ ನಮ್ಮ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಇದ್ರ ಸಂಬಂಧ ಅಟೆಂಪ್ಟ್ ಟು ಮರ್ಡರ್ ಒಂದು, ಆಮೇಲೆ ರಾಬ್ರಿ ಕೇಸ್ ಡಕಾಯಿತಿ ಕೇಸ್ ಒಂದು, ನಾವು ಕೂಡ ಅದನ್ನೇನೈತಿ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ಇದನ್ನೆಲ್ಲ ನೋಡಿಕೊಂಡು ಅವ್ರು ಏನು ಮಾಡ್ತಾರೆ, ಒಂದು ಕೌಂಟ್ರ್ ಕೊಡಬೇಕಪ್ಪ ಇವ್ರಿಗೆ, ಹಂಗೆ ಬಿಟ್ಟರೆ ನಮ್ಮ ಮೇಲೆ ಕೇಸ್ ಸ್ಟ್ಯಾಂಡ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಉದ್ದೇಶಪೂರ್ವಕವಾಗಿ ಯಾರ್ಯಾರು ಶಾಮೀಲಿದ್ದಾರೆ ಏನಿದ್ದಾರೆ ಇದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಆಮೇಲೆ ಏನು ಮಾಡಿದ್ದಾರೆ, ನಮ್ಮ ಮೇಲೇ ಸುಳ್ಳು ಪ್ರಕರಣ, ಒಂದು ಜಾತಿ ನಿಂದನೆ ಕೇಸ್, ಮತ್ತು ಒಂದು ನಾವು ಅವ್ರ ಮೇಲೆ ಇದು ಹಾಫ್ ಮರ್ಡರ್ ಮಾಡಿದ್ದೀವಿ ಅನ್ನೋ ಥರ ಒಂದು 307 ಏನು IPSC 307 ನಮ್ಮ ಮೇಲೆ ಬುಕ್ ಮಾಡ್ತಾರೆ. ಇದೆಲ್ಲ ಉದ್ದೇಶಪೂರ್ವಕವಾಗಿ, ಯಾಕಂದರೆ ಅಲ್ಲಿ ಸ್ಪಾಟ್ನಲ್ಲಿ ಇರ್ತಕ್ಕಂಥವ್ರು ಯಾರು ಯಾವ ಜಾತಿ ಅನ್ನೋ ನಮ್ಗೆ ಗೊತ್ತಿರೋಂಗಿಲ್ಲ. ನಾವು ಪತ್ರಕರ್ತರಾಗಿ ನಾವು ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯ ಅಕ್ರಮನ ಬಯಲಿಗೆ ಹೋದಾಗ ಆಮೇಲೆ ಅಕ್ರಮವಾಗಿರ್ತಕ್ಕಂಥ ಗಾಡಿ ಡ್ರೈವರು ಈ ಥರ ಒಂದು ಸುಳ್ಳು ಕೇಸನ್ನು ಕೊಡ್ತಾನಂದ್ರೆ ಅದನ್ನು ಮುಚ್ಚಿ ಹಾಕೋಕ್ಕೋಸ್ಕರ ಈ ಒಂದು ಸುಳ್ಳು ಕೇಸನ್ನು ದಾಖಲು ಮಾಡಿದ್ದಾರೆ. ಆಮೇಲೆ ಇನ್ನೊಂದು, ಆ ವ್ಯಕ್ತಿ ನನಗೆ ಗೊತ್ತೂ ಇಲ್ಲ, ಅವನ ಕೂಟ ನನಗೆ ಸಂಪರ್ಕನೂ ಇಲ್ಲ, ಯಾರು ಫಿರ್ಯಾದಾರ ಏನಿದಲ್ಲ, ಇನ್ನು ಅವನ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂದ್ರೆ ಅವನ ಜಾತಿ ನನಗೆ ಹೆಂಗೆ ಗೊತ್ತಾಗುತ್ತೆ? ಇದು ಷಡ್ಯಂತ್ರ ಮಾಡಿಕೊಂಡು ಈ ಥರ ಪತ್ರಕರ್ತನ ಒಂದು ಸ್ವತಂತ್ರ ಪತ್ರಿಕೋದ್ಯಮವನ್ನು ಹತ್ತಿಕ್ಕೊಂದು ದೃಷ್ಟಿ ಒಳಗೆ ಎಂಟೈರ್ ಹಾವೇರಿ ಜಿಲ್ಲೆಯಾದ್ಯಂತ ಈ ಥರ ಹುನ್ನಾರಗಳು ನಡೀತಾ ಇದ್ದಾವೆ. ಇದು ಮೊದಲೇದಲ್ಲ, ಈ ಥರ ಪದೇ ಪದೇ ಸತತವಾಗಿ ನಡೀತಾ ಇದ್ದಾವೆ. ಆಮೇಲೆ ಯಾವುದ್ಯಾವುದೋ ಕೆಲವೊಂದಿಷ್ಟು ಏನು ಮಾಡ್ತಾರಂದರೆ ಆಮಿಷಕ್ಕೆ ಒಳಗಾಗಿ ಪೊಲೀಸರಾಗಿರ್ಬೋದು, ಕೆಲವೊಂದಿಷ್ಟು ರಾಜಕಾರಣಿಗಳ ಕೈವಾಡದಿಂದ ಇವ್ರೇನು ಮಾಡ್ತಾಯಿದ್ರೆ ಭಾಳಷ್ಟು ಬೇರೂರು ಬಿಟ್ಟಿದ್ದಾರೆ. ಇದನ್ನು ಎಷ್ಟಾಗಿದೆ ಅಂದರೆ ಈ ಜಾಲ ಪತ್ರಕರ್ತರು ಅನ್ನೋಂಗಿಲ್ಲ, ಪೊಲೀಸರು ಅನ್ನೋಂಗಿಲ್ಲ, ಯಾರ ಮೇಲೆ ಬೇಕಾದ್ರೆ ಹಲ್ಲೆ ಮಾಡುವಂಥ ಶೋಚನೀಯ ಸ್ಥಿತಿ ಬಂದು ತಲುಪಿಟ್ಟೈತೆ. ಈಗ ಘಟನೆ ನಡೆದು ಇವತ್ತಿಗೆ ಎಷ್ಟು ದಿವಸ ಆಯಿತು ಮತ್ತು ಪೊಲೀಸರು ಇದರ ಬಗ್ಗೆ ಯಾವ ರೀತಿ ಕ್ರಮ ತೆಗೆದುಕೊಂಡ್ರೆ? ಪೊಲೀಸರು ಇದ್ರ ಬಗ್ಗೆ ಯಾವುದೇ ರೀತಿ ತನಿಖೆಯನ್ನು ಕೈಗೊಂಡಿಲ್ಲ ರೀ. ಯಾಕಪ್ಪ ಅಂದ್ರೆ ಅವರು ಏನು ಮಾಡಿದ್ದಾರೆ ಅಂದರೆ ಆರೋಪಿಗಳ ಸ್ವತಃ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಮತ್ತು ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಅವ್ರನ್ನ ತಂಬಂದು ಅವ್ರು ಬಂಧಿಸುವಲ್ಲಿ ಪೊಲೀಸರು ಕೂಡ ವಿಫಲಾಗಿದ್ದಾರೆ. ಇದರಲ್ಲಿ ಯಾರು ಹುನ್ನಾರದಿಂದ ಯಾರು ಮಾತು ಕೇಳಿ ಅವ್ರು ಇದು ಮಾಡ್ತಾರೋ ಅದ್ರ ಬಗ್ಗೆ ಗೊತ್ತಿಲ್ಲ. ಇವತ್ತಿಗೆ ಘಟನೆ ನಡೆದು ಎಷ್ಟು ದಿವಸ ಆಯಿತು? ಘಟನೆ ನಡೆದ ಸುಮಾರು 7ನೇ ತಾರೀಕಿಗೆ ಘಟನೆ ನಡೆದಿದೆ ರೀ. ನಮ್ಮ ಮೇಲೆ 9ನೇ ತಾರೀಕು ಪ್ರಕರಣ ದಾಖಲು ಮಾಡಿದ್ದಾರೆ. ಹೌದು, 9ನೇ ತಾರೀಕು ಪ್ರಕರಣ ದಾಖಲು ಮಾಡಿದ್ದಾರೆ. ಮುಂದಿನ ಕ್ರಮ ಏನು ಮಾಡ್ತಾರೆ? ಮುಂದಿನ ಕ್ರಮ ಏನಿಲ್ಲ ರೀ, ಈ ಥರ ಏನು ಮಾಡ್ತಾ ಇದಾರಲ್ಲ ಅವ್ರ ಮೇಲೆ ಯಥಾವತ್ತಾಗಿ ಕಾನೂನು ಸುವ್ಯವಸ್ಥೆ, ಜಿಲ್ಲೆಯಲ್ಲಿ ಕಾನೂನು ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಾಗ ಅವರು ಆರೋಪಿಸಿದ ಮೇಲೆ ಗೌರವಿಸಿ ಓಪನ್ ಮಾಡಿ ಶಾಂತಿ ನೆಲೆಸ್ಬೇಕಪ್ಪ ಅಂತ ಅವ್ರನ್ನ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕನ್ನೋದು ನಮ್ಮ ಸಂಘಟನೆಯಿಂದ ಉದ್ದೇಶ ಇತ್ತು. ಅದಕ್ಕೆ ಸಂಬಂಧಪಟ್ಟ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ. ಆಮೇಲೆ ವಿವಿಧ ಸಂಘಟನೆಗಳು ಕೂಡ. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಾವೇರಿ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರು, ವಿವಿಧ ತಾಲೂಕುಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ಹೋರಾಟದಲ್ಲಿ ಭಾಗವಹಿಸಿದ್ರು. ಯಶವಂತ ಎಂ, ತಿಮ್ಮಕಾಪುರ್, TV20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.